ವೆಲ್ಕಮ್ ಟು ಟೇಸ್ಟಿ ಚಾನಲ್. ಇವತ್ತಿನ ರೆಸಿಪಿ ಬೆಣ್ಣೆ ದೋಸೆ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: 1 ಗ್ಲಾಸ್ ಅಳತೆಯಲ್ಲಿ 3 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅದೇ ಗ್ಲಾಸ್ ಅಳತೆಯಲ್ಲಿ ಉದ್ದಿನ ಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ. 1-2-3 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಅದೇ 1-2-3 ಸ್ಪೂನಷ್ಟು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿಗೆ ನಾನು 1 ಸ್ಪೂನಷ್ಟು ಮೆಂತ್ಯ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4-5 ಸಲ ತೊಳೆದ್ಬಿಟ್ಟು ನೆನೆಸಿಟ್ಕೊತಾ ಇದ್ದೀನಿ. ಒಂದು 4-5 ಅವರ್ ನೆನೆಬೇಕು. ನಂತರ 5 ಅವರ್ ನೆನೆದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ನಂತರ ನಾನು ಒಂದು ಮುಷ್ಟಿಯಷ್ಟು ಅವಲಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಅಕ್ಕಿ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತುಂಬ ನುಣ್ಣಗೆ ರುಬ್ಕೊಬೇಕು ದೋಸೆ ಆಗಿರೋದ್ರಿಂದ. ನಂತರ ಅದೇ ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕಲಸಿಟ್ಕೊತಾ ಇದ್ದೀನಿ. ಎಲ್ಲ ರುಬ್ಕೊಂಬಂದಿದ್ದಾಗಿದೆ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಟ್ಕೊತಾ ಇದ್ದೀನಿ. ಉಪ್ಪು ಹಾಕ್ತಾಯಿಲ್ಲ, ನಾನು ಬೆಳಗ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಹುಳಿ ಬಂದುಬಿಡುತ್ತೆ ಉಪ್ಪು ನೈಟೇ ಹಾಕಿಟ್ಕೊಂಡ್ರೆ. ನಂತರ ನಾನು ಬೆಣ್ಣೆ ದೋಸೆಗೆ ಒಂದು 20 ಕಾಳಷ್ಟು ಮೆಂತ್ಯನ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ನಂತರ ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ 1-2 ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಕೆಂಪು ಚಟ್ನಿ ಮಾಡೋದಕ್ಕೆ. ನಂತರ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನಂತರ ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಬೆಲ್ಲ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡು ಮಿಕ್ಸಿಗೆ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ಒಂದು ಬಟ್ಲಿಗೆ ರುಬ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇದು ದೋಸೆಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ದೋಸೆ ಹಿಟ್ಟಿಗೆ ನಾನು 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೀರೇನು ಹಾಕ್ಕೊತಾ ಇಲ್ಲ ನಾನು, ಇದು ಮೀಡಿಯಮ್ಗೆ ಇದೆ. ನಂತರ ಬೆಣ್ಣೆ ದೋಸೆಗೆ ಬೆಣ್ಣೆನ ಈ ರೀತಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಲೂಗೆಡ್ಡೆ ಪಲ್ಯ ಕೂಡ ಮಾಡಿಟ್ಕೊಂಡಿದ್ದೀನಿ. ನಂತರ ತವ ಕಾಯಿದ ನಂತರ ದೋಸೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ತುಂಬ ತೆಳುವಾಗಬೇಕು ಅಂದರೂ ಕೂಡ ತುಂಬ ತೆಳುವಾಗಿ ಕೂಡ ಹಾಕ್ಕೊಬೋದು. ಇಲ್ಲಿ ನಾನು ಮೀಡಿಯಮಾಗಿ ಹಾಕ್ಕೊತಾ ಇದ್ದೀನಿ. ನಂತರ ಈ ರೀತಿ ಬೆಣ್ಣೆನೆಲ್ಲ ದೋಸೆ ತುಂಬ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಕೋ 1 ಸ್ಪೂನ್ ಸಹಾಯದಿಂದ ಈ ದೋಸೆಗೆಲ್ಲ ಈ ರೀತಿ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ನಂತರ ಒಂದು 5 ನಿಮಿಷ ಸ್ಲಿಮ್ಮಲ್ಲಿ ಸಣ್ಣ ಊರಿನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಈ ಕೆಂಪು ಚಟ್ನಿ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕಿ ರೀತಿ ಎಲ್ಲನೂ ದೋಸೆಗೆ ಸರ್ಬ್ಕೊತಾ ಇದ್ದೀನಿ. ನಂತರ ಆಲೂಗೆಡ್ಡೆ ಪಲ್ಯನ ಹಾಕ್ಕೊತಾ ಇದ್ದೀನಿ. 2 ಕಡೆ ಬೇಕಂದ್ರೆ 2 ಕಡೆನೂ ಬೇಯಿಸ್ಕೊಬೋದು. ತುಂಬ ಒಂಥರ ಸಾಫ್ಟ್ ಆಗಿಬಿಡುತ್ತೆ, ಗರ್ಗರಿಯಾಗಿರೋದಿಲ್ಲ 2 ಕಡೆ ಬೇಯಿಸ್ಕೊಂಡ್ರೆ. ನಾನಿಲ್ಲಿ ಒಂದೇ ಕಡೆ ಬೇಯಿಸ್ಕೊಂಡಿದ್ದೀನಿ. ನೀವು 2 ಕಡೆ ಬೇಕು ಅಂದರೆ ಕೂಡ ಬೇಯಿಸ್ಕೊಂಡಿದ್ದೀನಿ. ನಂತರ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಬೆಣ್ಣೆ ದೋಸೆನ ಖಾಲಿ ದೋಸೆ ಕೂಡ ಒಂದು ಹಾಕ್ಕೊತಾ ಇದ್ದೀನಿ. ಎಲ್ಲ ಕಡೆನೂ ಈ ರೀತಿ ದೋಸೆ ತುಂಬ ಬೆಣ್ಣೆನ ಈ ರೀತಿ ಎಲ್ಲ ಸರ್ವ್ಕೋಬೇಕು. ಹಾಕ್ಕೊಂಡು ಉರಿ ಸಣ್ಣ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಒಂಥರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ದೋಸೆ. ಈಗ ಒಂದು ತಟ್ಟೆಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಕೆಂಪು ಚಟ್ನಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಂಗೆ ಖಾಲಿ ದೋಸೆ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ದೋಸೆ. ನೀವು ಈ ಥರ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.